40-60 ಸೈಟು ಸೇಲ್ಗಿದೆ. ಚಿಕ್ಕನಹಳ್ಳಿ ಮೇಯ್ನ್ ರೋಡ್ ಹಿಂಭಾಗದ್ದೇ ಸೈಟು. ಜಾಗ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ. ಇಲ್ಲಿಂದ ಒಂದು 400 ಮೀಟ್ರಲ್ಲೇ ಬೆಂಗಳೂರು ಟು ಕುಶಾಲನಗರ ಹೈವೇ ಹೋಗ್ತಾ ಇರೋದು. ಇಲ್ಲಿಂದ ಈ ಕಡೆಗೆ ಹೋದರೆ ಇಲ್ವಾಲ ಬಸ್ ಸ್ಟ್ಯಾಂಡ್ಗೆ 1.25 ಕಿಲೋಮೀಟ್ರ್ ಇದೆ. ಫುಲ್ ಮನೆಗಳಾಗಿದೆ ನೋಡಿ. ಬಟ್ ಇಲ್ಲಿ ಇನ್ವೆಸ್ಟ್ ಮಾಡಿರೋರೆಲ್ಲ ಬೆಂಗಳೂರವರೇ ಪಾರ್ಟಿಗಳು. ಹಾಗಾಗಿ ಈ ಲೇಔಟಲ್ಲಿ ಇನ್ನು ಯಾವುದು ಮನೆಗಳಾಗಿಲ್ಲ, ಎಲ್ಲ ಹೊರಗಡೆಯವರು ಹೈದರಾಬಾದು ಬೆಂಗಳೂರವರು ಇನ್ವೆಸ್ಟ್ ಮಾಡಿದ್ದಾರೆ. ಜಾಗ ಮಾತ್ರ ಎಕ್ಸಲೆಂಟ್ ಆಗಿದೆ. ಹೈಟಲ್ಲಿ ಜಾಗ ಫ್ಲ್ಯಾಟಾಗಿ ಚೆನ್ನಾಗಿದೆ ನೋಡಿ. ಮೇಯ್ನ್ ರೋಡು ಆಟೋ ಹೋಗ್ತಾ ಇದೆಯಲ್ಲ, ಮೇಯ್ನ್ ರೋಡ್ ಹಿಂಭಾಗದ್ದೇ ಸೈಟ್ ಇದು. ಬೇಕು ಅಂದರೆ ಇಮಿಡಿಯೇಟಾಗಿ ಮನೇನ ಕನ್ಸ್ಟ್ರಕ್ಟ್ ಮಾಡಿ ವಾಸ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಆಮೇಲೆ ಡ್ರೈನೇಜು ಎಲ್ಲ ರೆಡಿ ಇದೆ. ಮನೆ ಕಟ್ತೀವಿ ಅಂದರೆ ಡೆವಲಪರು ನಿಮಗೆ ವಾಟರ್ ಫೆಸಿಲಿಟಿ ಕೊಡ್ತಾರೆ. ಬೇಕು ಅಂದರೆ ಬೋರ್ ತೆಗೆಸ್ಕೋಬೋದು. ಫ್ಲ್ಯಾಟಾಗಿ ಚೆನ್ನಾಗಿದೆ ಜಾಗ ನೋಡಿ. ಸುತ್ತ ಮನೆ ಆಗಿದೆ. ಪ್ಲಸ್ ಪಾಯಿಂಟ್ ಏನಂತಂದರೆ ಮೇಯ್ನ್ ರೋಡ್ ಹಿಂಭಾಗದ್ದೇ ಸೈಟು. ನಾಳೆ ನಾವು ಮಾರ್ತೀವಿ ಅಂತಂದರೆ ಇಮಿಡಿಯೇಟಾಗಿ ಯಾರಾದರೂ ತಗೊತಾರೆ. ಆಮೇಲೆ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಈ ಸೈಟ್ ಮುಂದೆ ಎಲೆಕ್ಟ್ರಿಕ್ ಪೋಲ್ ಹೋಗಿಲ್ಲ, ಅದೊಂದು ಅಡ್ವಾಂಟೇಜು. ಆ ಕಡೆ ಸೈಟ್ ಎದುರುಗಡೆಗೆ ಎಲೆಕ್ಟ್ರಿಕ್ ಪೋಲ್ ಆಗಿದೆ ನೋಡಿ. ಈ ಸೈಟ್ ಮುಂದೆ ಹೋಗಿಲ್ಲ. ಆಮೇಲೆ ಈ ಸೈಟ್ ಮುಂದೆ ಪಿಟ್ಟುಗುಂಡಿನೂ ಬಂದಿಲ್ಲ. ಪಕ್ಕದ ಸೈಟಲ್ಲಿ ಇದೆ ಪಿಟ್ಟುಗುಂಡಿ ನೋಡಿ. ಪಕ್ಕದ ಸೈಟಲ್ಲಿ ಪಿಟ್ಟುಗುಂಡಿ ಇದೆ. ಈ ಸೈಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫೈನಲ್ 58.5 ಲಕ್ಷ. ಆಮೇಲೆ ಇದು ಫೆನ್ಸಿಂಗ್ ಹಾಕಿರೋ ಸೈಟು ಈಗ ಸೇಲ್ ಆಗಿದೆ 75 ಲಕ್ಷಕ್ಕೆ ಆಗಿದೆ. ಇದು 40-60 ನೋಡಿ. ಈಗ ಫೆನ್ಸಿಂಗ್ ಹಾಕಿರೋದು ಒಂದು 3 ಮಂತ್ಸ್ ಆಗಿದೆ ರಿಜಿಸ್ಟರ್ ಆಗಿ. 75 ಲ್ಯಾಕ್ಸ್ಗೆ ತೊಗೊಂಡಿದ್ದಾರೆ ಕೇರ್ ನಗರದವರು. ಈ ಸೈಟು ತುಂಬ ಅರ್ಜೆಂಟಲ್ಲಿದ್ದಾರೆ. ಓನರ್ಗೇನೋ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರೋದ್ರಿಂದ 58.5 ಲಕ್ಷ ಫೈನಲ್ಲು. ಆ್ಯಕ್ಚುಲಿ ಇದು ಬೇರೆಯವ್ರಿಗೆ ಸೈಟ್ ಆಗಿತ್ತು, ಅವ್ರಿಗೆ ಸ್ವಲ್ಪ ಲೋನು ಸ್ಯಾಂಕ್ಷನ್ ಆಗಲಿಲ್ಲ ಅವ್ರ ಸಿವಿಲ್ ಸ್ಕೋರ್ ಮೇಲೆ. ಹಾಗಾಗಿ ಫೈನಲ್ 58 ಕಮ್ಮಿ ಕೊಡೋದಿಲ್ಲ ನೋಡಿ. ಚೆನ್ನಾಗಿದೆ ಜಾಗ. 40 ಅಡಿ ರೋಡು.